ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಗೆಳೆಯರೇ, ಲೈಫ್ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಊರ ಹೊರಗಿನ ಮಾವಿನ ತೋಟದಲ್ಲಿ ಆಂಟಿಯೊಬ್ಬರು ಮಾವಿನ ಹಣ್ಣು ನೋಡಿ ಕಿತ್ತಿದ್ದಕ್ಕೆ ತೋಟದ ಮಾಲೀಕ ಅವಳ ಮುದ್ದಾಗಿರುವ ತೂತಿಗೆ ಚೆನ್ನಾಗಿ ಬಡಿದು ನಡೆದಾಡಲು ಆಗದ ರೀತಿಯಲ್ಲಿ ಶಿಕ್ಷೆಯನ್ನು ಕೊಟ್ಟ ಕಥೆ ಇದಾಗಿದೆ ಫ್ರೆಂಡ್ಸ್. ಹಾಗಾಗಿ ಕಥೆಯಂತೂ ತುಂಬಾ ಕುತೂಹಲಕಾರಿಯಾಗಿದೆ. ವೀಕ್ಷಕರಿಗೆ ತಪ್ಪದೆ ಕೊನೆತನಕ ಒಬ್ಬರೇ ಕೂತು ವಿಡಿಯೋ ನೋಡಿ ನೀವು ಕೊನೆಗೆ ಕೈಗೆ ಕೆಲಸ ಕೊಡುವಿರಿ. ಅದಕ್ಕೂ ಮೊದಲು ಕಥೆಗೊಂದು ಲೈಕ್ ಕೊಡುವುದನ್ನು ನೀವು ಮರಿಬೇಡಿ. ಅಂದಹಾಗೆ ಕಥೆಯನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಒಂದು ಊರಲ್ಲಿ ಗೌಡಪ್ಪ ಎನ್ನುವ ರೈತ ಊರ ಹೊರಗಿನ ತನ್ನ ಜಮೀನಿನಲ್ಲಿ ಮಾವಿನ ತೋಟವನ್ನು ಮಾಡಿದ್ದ. ತೋಟದ ಒಳಗಡೆ ಯಾರೂ ಕೂಡ ಬರಬಾರದಂತ ಸುತ್ತಲೂ ಬೇಲಿಯನ್ನು ಹಾಕಿದ್ದ. ಅಲ್ಲದೆ ತೋಟದೊಳಗಡೆ ಚಿಕ್ಕದಾಗಿರುವುದೊಂದು ಗುಡಿಸಲನ್ನು ಮಾಡಿ ಇಡೀ ತೋಟವನ್ನು ಕಾವಲು ಕಾಯುತ್ತಿದ್ದ. ಹೀಗೆ ಒಂದಿನ ಏನಾಗುತ್ತಂದ್ರೆ, ಶ್ವೇತಾ ಎನ್ನುವ ಮದುವೆಯಾಗಿರುವ ಹೆಂಗಸು ಬೇರೆ ಊರಿಂದ ಬಂದು ಮನೆಗೆ ಚಿಕ್ಕದಾಗಿರುವ ಚೀಲ ಹಿಡಿದುಕೊಂಡು ಹೋಗುವಾಗ ದಾರಿಯಲ್ಲಿ ಗೌಡಪ್ಪನ ಮಾವಿನ ತೋಟವನ್ನು ನೋಡುತ್ತಾಳೆ. ಗಿಡಗಳಲ್ಲಿ ಹಣ್ಣುಗಳನ್ನು ಕಂಡು ಆ ಕಡೆಗೆ ನಿಧಾನವಾಗಿ ಕಳ್ಳಿತರ ಬರುತ್ತಾಳೆ. ಅದನ್ನು ಗೌಡಪ್ಪ ತೋಟದೊಳಗೆ ಕುಂತು ನೋಡ್ತಾ ಇರ್ತಾನೆ. ಶ್ವೇತಾ ತೋಟದ ಹತ್ತಿರ ಬರುತ್ತಿದ್ದಂತೆ ಅವಳ ಕೈಯಲ್ಲಿದ್ದ ಚೀಲವನ್ನು ನೋಡಿ ಗೌಡಪ್ಪನಿಗೆ ಗೊತ್ತಾಗುತ್ತೆ ಅವಳು ಮಾವಿನ ಹಣ್ಣನ್ನು ಕದಿಯುವುದಕ್ಕೆ ಬರುತ್ತಿದ್ದಾಳೆ ಅಂತ. ಆಗ ಗೌಡಪ್ಪ ದಪ್ಪವಾಗಿ ಬೆಳೆದಿರುವ ಮಾವಿನ ಮರದ ಅಡ್ಡ ಹೋಗಿ ನಿಂತು ಶ್ವೇತಾ ಬರುವುದನ್ನೇ ನೋಡ್ತಾ ಇರುತ್ತಾನೆ. ಅತ್ತ ಶ್ವೇತಾ ತೋಟದ ಹತ್ತಿರ ಬಂದು ಅತ್ತ ಇತ್ತ ನೋಡ್ತಾಳೆ. ಯಾರೂ ಕಾಣಿಸದೇ ಇದ್ದಾಗ ನಿಧಾನಕ್ಕೆ ಬೇಲಿಯನ್ನು ದಾಟಿ ತೋಟದೊಳಗೆ ನುಗ್ಗುತ್ತಾಳೆ. ಅವಾಗ ಗೌಡಪ್ಪನಿಗೆ ಶ್ವೇತಾ ಬಂದಿದ್ದು ಮಾವಿನ ಹಣ್ಣನ್ನು ಕದಿಯುವುದಕ್ಕೆ ಅಂತ ಕನ್ಫರ್ಮ್ ಆಗುತ್ತೆ. ಆಮೇಲೆ ಶ್ವೇತಾ ಮಾವಿನ ಹಣ್ಣನ್ನು ಹರಿಯೋದಕ್ಕೆ ಕೋಲು ಹುಡುಕುತ್ತಾಳೆ. ಆದ್ರೆ ಏನೂ ಸಿಗುವುದಿಲ್ಲ. ಆಗ ಭಯದಲ್ಲಿ ಯಾರಾದ್ರೂ ಬಂದು ಬಿಟ್ಟಾರು ಅಂತ ಮಾವಿನ ಮರಕ್ಕೆ ಕಲ್ಲು ಹೊಡೆಯುವುದಕ್ಕೆ ಶುರು ಮಾಡುತ್ತಾಳೆ. ಇಷ್ಟಾದರೂ ಕೂಡ ಶ್ವೇತಾಗೆ ತೋಟದ ಮಾಲೀಕ ಅಡಗಿ ಕುಳಿತಿರೋದು ಗೊತ್ತಾಗುವುದಿಲ್ಲ. ಆಮೇಲೆ ಶ್ವೇತಾ ಹಣ್ಣು ಹರಿಯೋದಕ್ಕೆ ಮೇಲಕ್ಕೆ ಜಿಗಿದು ಕಲ್ಲು ಹೊಡೆಯುತ್ತಾಳೆ. ಆಗ ಅವಳದ್ದು ಅಲುಗಾಡುವುದನ್ನು ನೋಡಿ ಗೌಡಪ್ಪನಿಗೆ ಮಜಾ ಸಿಗುತ್ತೆ. ಕಲ್ಲು ಹೊಡೆಯುವುದಕ್ಕೆ ನೋಡುತ್ತಾ ನಿಧಾನವಾಗಿ ಶ್ವೇಳಾದ ಮೇಲೆ ಗೌಡಪ್ಪನಿಗೆ ಆಸೆಯಾಗುತ್ತದೆ. ಯಾಕೆಂದರೆ ಶ್ವೇತಾ ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದಳು. ಮುಖದ ಮೇಲೆ ಸ್ವಲ್ಪವೂ ಕೂಡ ಕಲೆ ಇರಲಿಲ್ಲ. ಅವಳ ಸುಂದರವಾದ ನೋಟವನ್ನು ನೋಡಿ ಗೌಡಪ್ಪನಿಗೆ ತುಂಬಾನೇ ಆಸೆಯಾಗುವುದಕ್ಕೆ ಶುರುವಾಗುತ್ತೆ. ಇವತ್ತು ಹೇಗಾದರೂ ಮಾಡಿ ಇವಳಿಗೆ ಚೆನ್ನಾಗಿ ಬಡಿದು ತನ್ನೆಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳಬೇಕೆಂಬ ಲೆಕ್ಕಾಚಾರ ಹಾಕುತ್ತಾನೆ. ಆಮ್ಯಾಲೆ ಮಾವಿನ ಮರಕ್ಕೆ ಕಲ್ಲು ಹೊಡೆದಿರುವುದಕ್ಕೆ ಸಾಕ್ಷಿ ಬೇಕಂತ ಶ್ವೇತಾ ಕಲ್ಲು ಹೊಡೆಯುವುದನ್ನು ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಳ್ಳುತ್ತಾನೆ. ಶ್ವೇತಾ ಕಲ್ಲನ್ನು ಹೊಡೆದು ಮಾವಿನ ಹಣ್ಣನ್ನು ಉದುರಿಸಿರುತ್ತಾಳೆ. ಕಲ್ಲು ಹೊಡೆದಾಗ ಮಾವಿನ ಹಣ್ಣಿನ ಜೊತೆಗೆ ಚಿಕ್ಕದಾಗಿರುವ ಮಿಡಿಗಳನ್ನು ಉದುರಿಸಿರುತ್ತಾಳೆ. ಗೌಡಪ್ಪ ವಿಡಿಯೋ ಮಾಡಿದ ನಂತರ ನಿಧಾನಕ್ಕೆ ಶ್ವೇತಾಳನ್ನು ಹಿಡಿಯುವುದಕ್ಕೆ ಹೋಗುತ್ತಾನೆ. ಆದ್ರೆ ಶ್ವೇತಾ ತೋಟದ ಮಾಲೀಕ ಬರುವುದನ್ನು ನೋಡಿ ಕಕ್ಕಾಬಿಕ್ಕಿಯಾಗಿ ಅಲ್ಲಿಂದ ಓಡಿ ಹೋಗುವುದಕ್ಕೆ ಪ್ರಯತ್ನ ಪಡುತ್ತಾಳೆ. ಆದ್ರೆ ತೋಟದ ಬೇಲಿಯನ್ನು ದಾಟಲು ಆಗದೆ ಗೌಡಪ್ಪನ ಕೈಯಲ್ಲಿ ಸಿಕ್ಕಿ ಬೀಳುತ್ತಾಳೆ. ಶ್ವೇತಾ ಗಾಬರಿಯಲ್ಲಿ ಬಿಡಿ ನನ್ನದು ತಪ್ಪಾಯಿತು, ಇನ್ನು ಮುಂದೆ ಹಣ್ಣನ್ನು ಕದಿಯುವುದಕ್ಕೆ ಬರುವುದಿಲ್ಲ ಅಂತ ಅಳುವ ಹಾಗೆ ನಾಟಕ ಮಾಡುತ್ತಾಳೆ. ಆದ್ರೆ ಅಪ್ಪಣ್ಣ ಮಾತ್ರ ಶ್ವೇತಾಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ಸುಂದರವಾದ ನೋಟವನ್ನು ಕಣ್ಣು ತುಂಬಿಕೊಳ್ಳುತ್ತಾನೆ. ತನಗೆ ಇಷ್ಟ ಬಂದಿರುವ ಜಾಗಗಳನ್ನು ಮುಟ್ಟಿ ಮಜಾ ಪಡೆಯುತ್ತಾನೆ. ಆಮೇಲೆ ಶ್ವೇತಾ ಹಣ್ಣು ಹರಿದಿರುವ ಮಾವಿನ ಮರದ ಬಳಿ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ತೋಟದ ಮಾಲೀಕ ಶ್ವೇತಾಗೆ ನೀನು ಮಾಡಿರುವ ತಪ್ಪಿಗೆ ನಿನಗಿವತ್ತು ಸರಿಯಾಗಿ ಶಿಕ್ಷೆ ಕೊಡುತ್ತೇನೆ ಅಂತ ಬೆದರಿಸುತ್ತಾನೆ. ಶ್ವೇತಾಳ ಕೈಯಲ್ಲಿದ್ದ ಚೀಲದಲ್ಲಿ ಎಷ್ಟು ಹಣ್ಣಿದೆ ಅಂತ ತೋರಿಸು ಅಂತ ಹೇಳುತ್ತಾನೆ. ಶ್ವೇತಾ ಭಯದಲ್ಲಿ ಚೀಲವನ್ನು ಬಿಡಿಸಿ ತೋರಿಸುತ್ತಾಳೆ. ಆವಾಗ ಚೀಲದೊಳಗೆ 10 ಮಾವಿನ ಹಣ್ಣಿರುತ್ತೆ. ನಂತರ ಗೌಡಪ್ಪ ಶ್ವೇತಾಳಿಗೆ ನೀನು ಮಾವಿನ ಮರಕ್ಕೆ ಕಲ್ಲು ಹೊಡೆಯುವುದನ್ನು ನಾನು ವಿಡಿಯೋ ಮಾಡಿದ್ದೇನೆ. ಇದನ್ನು ಪೊಲೀಸರಿಗೆ ಕೊಟ್ಟು ನಿಂಗೆ ಜೈಲಿಗೆ ಹಾಕಿಸುತ್ತೇನೆ ಅಂತ ಹೆದರಿಸುತ್ತಾನೆ. ಆವಾಗ ಶ್ವೇತಾಳಿಗೆ ಮತ್ತಷ್ಟು ಭಯವಾಗುತ್ತೆ. ನಂತರ ಅವಳು ಗೌಡಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾಳೆ. ನಾನು ಇನ್ನು ಮುಂದೆ ಈ ರೀತಿಯ ತಪ್ಪುಗಳನ್ನು ಮಾಡುವುದಿಲ್ಲ ಅಂತ ಕೇಳುತ್ತಾಳೆ. ಅದಕ್ಕೆ ಗೌಡಪ್ಪ ನೀನು ಎಷ್ಟೇ ಕಣ್ಣೀರನ್ನು ಹಾಕಿದ್ರೂ ನಾನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ.
ನಿನಗೆ ಸರಿಯಾದ ಶಿಕ್ಷೆ ಕೊಡುತ್ತೇನೆ. ತೋಟದಲ್ಲಿ ನನ್ನ ಗುಡಿಸಲಿದೆ, ಅಲ್ಲಿಗೆ ಹೋಗೋಣ ಬಾ ಅಂತ ಹೇಳುತ್ತಾನೆ. ಅದಕ್ಕೆ ಶ್ವೇತಾ, ನಾನು ಅಲ್ಲಿಗೆ ಯಾಕೆ ಬರಬೇಕು? ಹಾಳು ಮಾಡಿರುವ ಹಣ್ಣಿಗೆ ಎಷ್ಟು ಹಣವಾಗುತ್ತೆ ಅಂತ ಹೇಳಿ ಮನೆಗೆ ಹೋಗಿ ತಂದು ಕೊಡುತ್ತೇನೆ. ಒಂದು ವೇಳೆ ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ನಮ್ಮ ಮನೆಗೆ ಬನ್ನಿ, ಈಗಲೇ ಹೋಗೋಣ ಅಂತ ಹೇಳುತ್ತಾಳೆ. ಅದಕ್ಕೆ ಗೌಡಪ್ಪ, ಅದೆಲ್ಲ ಬೇಡ, ಮೊದಲು ನೀನು ನನ್ನ ಗುಡಿಸಲಿಗೆ ಬಾ, ಇಲ್ಲದಿದ್ದರೆ ನಿನ್ನನ್ನು ಪೊಲೀಸರ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ ಅಂತ ಹೆದರಿಸುತ್ತಾನೆ. ಶ್ವೇತಾಳಿಗೆ ತುಂಬಾ ಭಯವಾಗುತ್ತೆ. ಆಗ ಗೌಡಪ್ಪನ ಜೊತೆ ಗುಡಿಸಲಿಗೆ ಹೋಗುತ್ತಾಳೆ. ಗೌಡಪ್ಪ ಗುಡಿಸಲಿನ ಬಾಗಿಲನ್ನು ಹಾಕುತ್ತಾನೆ. ನಂತರ ಅವಳ ಹತ್ತಿರ, ನಿನಗೆ ನಾನು ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡುವುದಿಲ್ಲ, ಆದರೆ ನಿನ್ನ ಜೊತೆ ಒಂದು ಸಲವಾದರೂ ಮುದ್ದಾಡಬೇಕಂತ ತುಂಬಾನೇ ಆಸೆಯಾಗುತ್ತಿದೆ, ಹಾಗಾಗಿ ಒಂದು ಸಲ ಅವಕಾಶ ಕೊಡು, ನೀನು ಮಾಡಿರುವ ತಪ್ಪನ್ನು ಕ್ಷಮಿಸುತ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಶ್ವೇತಾ, ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದರೆ ಅವನು ಇಬ್ಬರನ್ನೂ ಸುಮ್ಮನೆ ಬಿಡುವುದಿಲ್ಲ, ಸುಮ್ಮನೆ ಬಿಟ್ಟರೆ ಸರಿ ಅಂತ ಹೇಳುತ್ತಾಳೆ. ಅದಕ್ಕೆ ಗೌಡಪ್ಪ, ಒಂದು ವೇಳೆ ನೀನು ಒಪ್ಪದಿದ್ದರೆ ನಾನು ಪೊಲೀಸರಿಗೆ ಸಾಕ್ಷಿ ಸಮೇತ ದೂರು ಕೊಡುತ್ತೇನೆ, ಆಗ ಅವರೇ ನಿನಗೆ ಸರಿಯಾದ ಶಿಕ್ಷೆಯನ್ನು ಕೊಡುತ್ತಾರೆ ಅಂತ ಬೆದರಿಸುತ್ತಾನೆ. ಅದಕ್ಕೆ ಗೌಡಪ್ಪ, ಪೊಲೀಸರಿಗೇನು ಹೇಳೋದು ಬೇಡ, ನಿನಗೇನು ಆಸೆ ಇದೆ ಅದನ್ನು ಮಾಡು, ಆದರೆ ಜಾಸ್ತಿ ಹೊತ್ತು ಬಿಡುವುದಿಲ್ಲ ಅಂತ ಹೇಳ್ತಾಳೆ. ಅದಕ್ಕವನು ಸಿಕ್ಕಿರುವ ಅವಕಾಶ ಬಿಡೋದು ಹೇಗೆ ಅಂತ ಯೋಚನೆ ಮಾಡುತ್ತಾನೆ. ಆಮೇಲೆ ಸರಿ ಅಂತ ಎಲ್ಲವನ್ನೂ ತೆಗೆಸುತ್ತಾನೆ. ಕಣ್ಣ ಮುಂದಿರುವ ಹಣ್ಣನ್ನು ಸವಿಯುವುದಕ್ಕೆ ಹೋಗ್ತಾನೆ. ಅವಾಗ ಶ್ವೇತಾ ಚೀಲದೊಳಗಿದ್ದ ಮಾವಿನ ಹಣ್ಣನ್ನು ತೆಗೆದು ತಿನ್ನುವುದಕ್ಕೆ ಶುರು ಮಾಡಿದರೆ ಗೌಡಪ್ಪ ಕೂಡ ಕೆಳಗಿರುವ ಹಣ್ಣು ತಿನ್ನುವುದಕ್ಕೆ ಶುರು ಮಾಡ್ತಾನೆ. ಗೌಡಪ್ಪನಿಗೆ ತಾನು ತಿನ್ನುತ್ತಿರುವುದರ ರುಚಿಯನ್ನು ವರ್ಣಿಸಲು ಸಾಧ್ಯವಾಗದಷ್ಟು ಸ್ವಾದಿಷ್ಟವಾಗಿರುತ್ತೆ. ಕೊಟ್ಟಿರುವ ಸಮಯವನ್ನು ವ್ಯರ್ಥ ಮಾಡಬಾರದು ಅಂತ ಅದರೊಳಗೆ ಹಾಕಿದ ಮೇಲೆ ಜ್ಯೂಸ್ ಬರುವವರೆಗೂ ಕೆಲಸ ಮಾಡ್ತಾನೆ. ಮಾವಿನ ಮರಕ್ಕೆ ಕಲ್ಲು ಹೊಡೆದ ತಪ್ಪಿಗೆ ಈ ರೀತಿಯಾಗಿ ಶಿಕ್ಷೆಯನ್ನು ಕೊಡುತ್ತಾನೆ. ಶ್ವೇತಾಳ ಹಣ್ಣು ತಿಂದ ನಂತರ ಗೌಡಪ್ಪ ಗುಡಿಸಲೊಳಗೆ ಇಟ್ಟಿದ್ದ ಸ್ವಲ್ಪ ಮಾವಿನ ಹಣ್ಣನ್ನು ಕೊಡುತ್ತಾನೆ. ಆಮೇಲೆ ಶ್ವೇತಾ ಚೀಲದೊಳಗೆ ತುಂಬಿಕೊಂಡು ಹೋಗುತ್ತಾಳೆ. ಆಮೇಲೆ ಶ್ವೇತಾ ಮನೆಗೆ ಹೋದವಳೆ ತನ್ನ ಮಕ್ಕಳಿಗೆ ಮಾವಿನ ಹಣ್ಣು ತಿನ್ನುವುದಕ್ಕೆ ಕೊಟ್ಟು ಅಕ್ಕಪಕ್ಕದ ಮನೆಯವರಿಗೂ ಕೂಡ ತಾನು ಕಷ್ಟಪಟ್ಟು ತಂದಿರುವ ಹಣ್ಣನ್ನು ದಾನ ಮಾಡುತ್ತಾಳೆ. ಸ್ನೇಹಿತರೆ, ಕಥೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ನಮಸ್ಕಾರ.